ವೀರಶೈವ ಧರ್ಮ ಸನಾತನ ಧರ್ಮ ತುಂಬ ಹಿಂದಿನಿಂದ ಬಂದಿದೆ. ರೇಣುಕಾದಿ ಗುರುಗಳು ಇದನ್ನು ಪ್ರಾರಂಭ ಮಾಡಿದ್ದಾರೆ ಇತ್ಯಾದಿ ಮಾತುಗಳನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ಜೊತೆಗೆ ಅವರೆಲ್ಲ ಲಿಂಗೋದ್ಭವರು ಅಂತ ಹೇಳ್ತಾರೆ. ಈ ಲಿಂಗೋದ್ಭವ ಎರಡು ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಒಂದು, ನಾವು ಅವರು ಎಲ್ಲರೂ ನಿಮ್ಮನ್ನು ಸೇರಿಕೊಂಡಾಕೆ ನಾವೆಲ್ಲರೂ ಲಿಂಗೋದ್ಭವರೇ. ಯಾಕೆ ಅಂದರೆ ತಂದೆ ತಾಯಿಯ ಕಾರಣದಿಂದ ನಾವು ಬಂದಿರುವಂಥವ್ರು. ಆದರೆ ಅವರು ಹೇಳುವಂಥದ್ದು ಶಿಲೋದ್ಭವರು ಅಂತ. ಶಿಲೆಯಿಂದ ಮನುಷ್ಯರಾಗಲಿ ಅಥವಾ ಇತರ ಜೀವಜಂತುಗಳಾಗಲಿ ಹುಟ್ಲಿಕ್ಕೆ ಸಾಧ್ಯವ. ಇಂಥ ಅವೈಜ್ಞಾನಿಕ ಪೌರಾಣಿಕ ಕಲ್ಪನೆಗಳನ್ನೇ ಶರಣರು ಹೊರಡು ಹಾಕಿದಂಥವ್ರು. ಶರಣರು ಹೇಳ್ತಾರೆ, ಪುರಾಣವೆಂಬುದು ಪುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ವೇದವೆಂಬುದು ಓದಿನ ಮಾತು. ವೀರಶೈವ ಧರ್ಮ ಅದು ಅವ್ರು ಒಪ್ಕೊಳ್ಬೋದು, ಅದನ್ನ ನಾವು ವಿರೋಧ ಮಾಡಕ್ ಹೋಗಲ್ಲ. ಆದರೆ ನಮ್ಮದು ವೀರಶೈವ ಧರ್ಮ ಅಲ್ಲ. ವೀರಶೈವ ಧರ್ಮದಲ್ಲಿ ಬಹುದೇವತಾರಾಧನೆಯನ್ನು ಅವರು ಒಳಗೊಂಡಿದ್ದಾರೆ. ಅದರ ಜೊತೆಗೆ ಕರ್ಮ ಸಿದ್ಧಾಂತವನ್ನು ಪರಿಪಾಲನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಯಜ್ಞ ಯಾಗಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಇವುಗಳ ವಿರುದ್ಧವೇ ಹೋರಾಟ ಮಾಡಿದಂಥವರು ಬಸವಣ್ಣವರು. ಆ ಹೋರಾಟದ ಪ್ರತಿಫಲವಾಗಿ ಅವರೊಂದು ಹೊಸ ಧರ್ಮದ ಹುಟ್ಟಿಗೆ ಕಾರಣರಾದರು.